ಹೋಗ್ತಾ ಹೋಗ್ತಾ ನಿಮ್ಗೆ ಈಗ ಹೊಟ್ಟೆ ಹಸಿವಾದ್ರೆ ಸ್ವಲ್ಪ ತಿನ್ಸ್ಬೋದು. ಅಲ್ಲಿ ಒಂದು ಹೇಳ್ತೀನಿ ಕೇಳಿ. ಒಂದು ವೆಲ್ಕಮ್ ಟು ಇಂಡಿಯಾ. ಇಲ್ಲಿ ಗೈಸ್, ಯಾರು ಮ್ಯಾಡಿನ ಮದುವೆ ಆಯ್ತೀರಾ ಕಮೆಂಟ್ ಹಾಕಿ ಅಷ್ಟೇ. ಹಾ, ಕಮೆಂಟ್ ಹಾಕಿ. ಇನ್ನೊಂದು ಮ್ಯಾಡಿ ಒಬ್ಬನೇ ನೋಡ್ಬೇಡಿ, ನನ್ನ ನೋಡಿ. ಮತ್ತೆ ಏನಾದ್ರು ಯಾರಿಗೆ ಬೇಕೋ ಅವ್ರು ಫಸ್ಟ್ ನನ್ನ ಕಮೆಂಟ್ ಹಾಕಿ. ಏನಂತ್ಯಾ ಆಲ್ರೆಡಿ ಸೌಂಡ್ ಬರ್ತಾನೆ ಡೀಟೇಲ್ಸ್. ಮದುವೆ ಯಾವಾಗ ಅಂದ್ರೆ ಎಲ್ಲಾರು ಮದುವೆ ಯಾವಾಗ ಅಂತೀರ, ಒಬ್ಬರನ್ನ ಅವ್ನಿಗೆ ಐ ಲವ್ ಯು ಅಂತ ಹೇಳಿದ್ರೆ ಹೇಳ್ರಿ, ನಾನು ಅವಾಗ ಮದುವೆ ಮಾಡ್ತೀನಿ. ನೀವು ಹೇಳಲ್ಲ, ನಾನು ಮಾಡಲ್ಲ. ನಿಮ್ ಮಗ ಚಾನ್ಸೇ ಕೊಟ್ಟಿಲ್ಲ, ಇವರೇ ಹೇಳ್ಕೋಬೇಕಲ್ಲಪ್ಪ. ಅಯ್ಯೋ ದುರ್ವಿಧಿಯೇ. ಒಳ್ಳೆ ಹುಡುಗ ಅಂತ ನಾನು ಹೇಳಲ್ಲ. ಇವಾಗ ನೀವೇ ನೋಡ್ಕೊಳ್ಳಿ. ಮಮ್ಮಿ ಸೂಪರ್, ಮಗ ಡಾಪರ್ ಅಂತ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಏರ್ಪೋರ್ಟಿಂದ ಗೈಸ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು. ಎಲ್ಲರೂ ಒಂದು ಸೆಕೆಂಡ್ ಸೈಕ್ ಆಗಿರ್ತೀರಾ, ಈ ನನ್ನ ಮಗ ಎಲ್ಲೋ ಹೋಗ್ತಾವನಪ್ಪ, ಏನು ಮಾಡ್ತಾವನೆ ಅಂತೇಳಿ. ಇವಾಗ ನಾನು ಮತ್ತು ಮ್ಯಾಡಿ ಇವಾಗ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡಿಬಿಟ್ಟು ಅರೈವಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಫ್ರೆಂಡು US ಇಂದ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಗೈಸ್, ಆದರೂ ಏರ್ಪೋರ್ಟ್ಗೆ ಎಷ್ಟು ಸರಿ ಬಂದರೂ ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಬರ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಬೇರೆ ಕ್ರಿಸ್ಮಸ್ ಸೀಸನು, ಫುಲ್ಲು ಜಿಂಗಲ್ ಬೆಲ್ಸ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಕ್ರೇಜಿ ಅಲ್ಲ, ಒಳ್ಳೆ ಚಳಿ ಆಗ್ತೈತೆ. ಇವನು ಹೆಂಗೋ ಜಾಕೆಟ್ ಹಾಕೊಂಬಂದವನೇ, ನಾನು ಎಲ್ಲಿ ಟಿ ಶರ್ಟ್ ಹಾಕೊಂಬಂದಿದ್ದೀನಿ. ಗೈಸ್, ನನ್ನ ಟಿ ಶರ್ಟ್ ಹೆಂಗಿದೆ ಕಮೆಂಟ್ ಹಾಕಿ ಗೈಸ್. ಸೆಲ್ಫ್ ಗಿಫ್ಟೆಡ್, ಚೆನ್ನಾಗಿದೆ ಅಲ್ಲ? ಸೆಲ್ಫ್ ಗಿಫ್ಟೆಡ್ ಟಿ ಶರ್ಟ್ ತೊಗೊಂಡು ಎಲ್ಲ ಇಟ್ಬಿಟ್ಟಿದೆ, ನಂಗೆ ಎಲ್ಲಿಟ್ಟಿದೆ ಅಂತಲೇ ಗೊತ್ತಿರಲಿಲ್ಲ. ಇವಾಗ ಸಿಕ್ತು, ಅದಕ್ಕೆ ತಾಕೊಂಬಂದೆ. ಸೊ ಬನ್ನಿ, ಇಲ್ಲಿ ನೋಡಿ ಗೈಸ್, ಏನೋ ಕ್ರೇಜಿಯಾಗೆಲ್ಲ ಇಟ್ಟವ್ರೆ, ಮಸ್ತಲ್ಲ? ಆದರೂ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ ಗೈಸ್ ನಮ್ಮ ಬೆಂಗಳೂರದು, ಅದೇ ಖುಷಿ. ಮೇಲೆ ಡಿಪಾರ್ಚರು, ಕೆಳಗಡೆ ಅರೈವಲ್. ಫುಲ್ಲು ಮಂಜು ಗೈಸ್, ಅಣ್ಣ ನಡುಕ್ತಾ ಬಿದ್ದವನೇ. ಹಾಯ್, ಪಾಸ್ಪೋರ್ಟ್ ಎಲ್ಲ ನಿಂದು? ಅಷ್ಟು ಜನ ಟ್ರಾವೆಲರ್ಸ್ ಇರ್ತಾರಲ್ಲ. ಆದರೂ ಇವಾಗೂ ಇಂಡಿಗೋ ಫ್ಲೈಟ್ಸ್ ಏನು ಇದಾಯ್ತಾ ಮಚ್ಚ? ಇವಾಗಿಲ್ವಾ? ಎಷ್ಟೊಂದು ದಿವಸ ಆಯಿತು, ಒಂದು ವಾರ ಮೇಲೆ ಇತ್ತು ಗೈಸ್. ಇವಾಗ ಏನಂತ ಹೇಳಿದ್ರೆ, ನಮ್ಮ ಫ್ರೆಂಡ್ಗೆ ನಾವು ಒಂದು ಪೇಟ, ಶಾಲು, ಹಾರ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಇವಾಗ ಅವ್ರು ಆಚೆ ಬಂದಮೇಲೆ ಇರೋದು ಗೈಸ್. ನಂಗೆ ಗೊತ್ತು ನೀವೆಲ್ಲ ಅನ್ಕೊತಾ ಇರ್ತೀರಾ, ಈ ನನ್ನ ಮಗ ಯಾರಿಗೋಸ್ಕರ ಏರ್ಪೋರ್ಟಿಗೆ ಬಂದವನೇ ಅಂತ. ಲಿಟ್ರಲಿ ಗೈಸ್, ನಾನು ಮಲ್ಕೊಂಡು ಆಲ್ರೆಡಿ ಒಂದು ದಿನ ಮೇಲಾಗಿದೆ. ನಿನ್ನೆನೂ ನಿದ್ದೆ ಇಲ್ಲ, ಇವತ್ತು ನಿದ್ದೆ ಇರಲ್ಲ. ಇನ್ನು ನಾಳೆ ಬೆಳಗ್ಗೆ ಎದ್ದು ನಾನು ಮೈಸೂರಿಗೆ ಹೋಗಬೇಕು, ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಹೆಂಗೆ ಬೆಳಗ್ಗೆ ಎದ್ದೊಳೋದೇನು ಮಲ್ಕೊಳ್ಳೋದೇ ಇಲ್ಲ, ಡೈರೆಕ್ಟ್ ಹಂಗೆ ಹೋಗ್ತಾ ಇರೋದಷ್ಟೇ. ಅದು ನನ್ನ ಜೊತೆ ಮ್ಯಾಡಿಗೂ ನಿದ್ದೆ ಕೆಡಿಸ್ತಾ ಇದ್ದೀನಿ. ಸೊ ನೀವೆಲ್ಲ ಅನ್ಕೊತಾ ಇರ್ತೀರಿ ಯಾರು ಇರ್ಬೋದು ಈ ಫ್ರೆಂಡು ಅಂತ. ಸೊ ಆ ಫ್ರೆಂಡ್ನ ನಿಮಗೆ ತೋರಿಸ್ತೀನಿ ರೀ. ನಾನು ಬ್ಲಾಗಿಂಗ್ ಶುರು ಮಾಡಿದಾಗ ಫಸ್ಟ್ ಟೈಮ್ ಇದ್ದಿದ್ದು ಫ್ರೆಂಡು. ಆ್ಯಂಡ್ ನಾನು US ಇಂದ ಸ್ವಲ್ಪ ಐಟಮ್ಸ್ಗಳನ್ನ ತರಿಸ್ತಾ ಇದ್ದೆ. ಅವಾಗ ಹೇಳಿದೆ, ಮಾತು ಕೊಟ್ಟಿದ್ದೆ, ಏನಂತ, ಏನಾದರೂ ಆಗಲಿ ನಾನು ಬಂದು ನಿನ್ನ ಪಿಕ್ ಮಾಡ್ತೀನಿ ಅಂತ. ಸೊ ಇವತ್ತು ಆ ಮಾತನ್ನ ಉಳಿಸ್ಕೊಳ್ಳೇಬೇಕು. ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನನ್ನ ಕೈಲಿ ಆಗ್ತಾನೇ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಾಯಿದೆ, ಅಷ್ಟು ಕೆಲಸಗಳಿದೆ. ಬೆಳಿಗ್ಗೆ ಎದ್ದು ನಾನು ಮತ್ತೆ ವ್ಲಾಗ್ ಎಡಿಟ್ ಮಾಡಬೇಕು, ಎಲ್ಲ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಏನಕ್ಕೆ ಅಂತ ಹೇಳಿದ್ರೆ, ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೇಬೇಕು. ಅವ್ರಿಗೇನು ಫ್ರೆಂಡ್ಸ್ ಇಲ್ಲ ಅಂತಲ್ಲ, ಅವ್ರಿಗೇನು ಇದಿಲ್ಲ ಅಂತಲ್ಲ, ಬಟ್ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಬರ್ತೀನಿ, ಅದೇನಾದರೂ ಆಗಲಿ ಅಂತ ಬಂದೇ ಬರ್ತೀನಿ. ಸಿಚುವೇಶನ್ ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು ಕೀಪ್ ಅಪ್ ಯುವರ್ ವರ್ಡ್. ಸೊ ಇದು ಇವತ್ತಿನ ಮೋಟಿವೇಶನ್ನು. ನೀವು ಒಬ್ರಿಗೆ ಏನಾದರೂ ಹೇಳಿದ್ರೆ 100% ಮಾಡಲೇಬೇಕು. ಮಾಡೋಕ್ಕಾಗಿಲ್ವಾ ದಯವಿಟ್ಟು ಹೇಳೋಕ್ಕೆ ಹೋಗಬೇಡಿ. ಪುಟ್ ಯುವರ್ 100% ಎಫರ್ಟ್ಸ್, ದಟ್ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ನೀವು ಯಾರಿಗಾದ್ರೂ ಮಾಡಿದ್ರೇ ಅವ್ರು ನಿಮಗೆ ಮಾಡೋವಂಥದ್ದು. ಸೊ ಇದು ನಾನು ನಂಬಿರೋ ಪಾಲಿಸಿ. ಜಾಸ್ತಿ ಶೂಟ್ ಹಾಕ್ಬಿಟ್ಟೈತೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಮುಗಿಸೋಣ. ಲೈಫಲ್ಲಿ ಒಂದು ಹೇಳ್ತೀನಿ ಕೇಳಿ. ಒಂದು ನಾನು ಏನೋ ಹೇಳ್ತಾ ಒಂದು ಮೋಟಿವೇಶನ್ ಅಂತ ಅಂದ್ಕೊಂಡ್ರೆ, ಲೈಫಲ್ಲಿ ಒಂದು ಹೇಳ್ತೀನಿ ಕೇಳಿ, ಒಂದು ಅಂತೆ. ಗೈಸ್, ಬರ್ತಾ ಇರೋ ನನ್ನ ಫ್ರೆಂಡು ಮೇಲಲ್ಲ, ಫೀಮೇಲು. ಇದೊಂದು ಕ್ಲಾರಿಟಿ ಕೊಟ್ಟಿರ್ತೀನಿ. ಅವಳಿಗೆ ಇವಾಗ ಹೂನಾರ, ಪೇಟ, ಶಾಲು ಎಲ್ಲ ಹಾಕ್ಬಿಟ್ರೆ ಸೈಕ್ ಆಗಿಬಿಡ್ತಾಳೆ. ನಾನು ಬೇರೆ ಪ್ಲ್ಯಾನ್ ಮಾಡಿದ್ದೆ, ಡೋಲ್ಗಿಲ್ಲೆಲ್ಲ ತರಿಸ್ಬಿಡೋಣ ಅಂತ. ಕಾಮಿಡಿ ಆಯ್ತದೆ, ಒಳ್ಳೆ ಕಾಂಟೆಂಟ್ ಆಯ್ತದೆ ಅಂತ. ಬಟ್ ಯಾಕೆ ಬೇಕು ಸುಮ್ಮನೆ, ಆಮೇಲೆ ನೋಡಿ ಇಲ್ಲೇನೋ ನಡೀತೈತೆ ಅಂತ ಅಂದ್ಕೊಂಡು ಯಾಕೆ ಬೇಕು. ಸೊ ಇನ್ನೊಂದೇನಂತ ಹೇಳಿದ್ರೆ, ಇವಳು ಬರ್ತಾ ಇದ್ದಾಳಲ್ಲ, ಅವಳು ಅವ್ರ ಮನೇಲಿ ಹೇಳೇ ಇಲ್ಲ, ಅವ್ರ ಮಮ್ಮಿಗೆ ಸರ್ಪ್ರೈಸ್ ಇದು. ಸೊ ಇವಾಗ ಏನಂತ ಹೇಳಿದ್ರೆ, ಇಲ್ಲಿಂದ ಅವ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಆಯ್ ಆಂಟಿ ಅಂತ ಮಾತಾಡ್ಸ್ಕೊಂಡು ನಮ್ಮ ಎಲ್ಲ ಐಟಮ್ಸ್ಗಳನ್ನ ಈಸ್ಕೊಂಡು ಆಮೇಲೆ ವಾಪಸ್ಸು ನಮ್ಮ ಮನೆ ಕಡೆ ಕೊಡಬೇಕು. ಸೊ ಬನ್ನಿ, ಎಲ್ಲ ಅಕ್ಕ ಬಂದೇ ಇಲ್ಲ, ಎಷ್ಟೊತ್ತಾಯಿತು ಗೈಸ್, ಎಷ್ಟೊತ್ತು ಕಾಯ್ತಾ ಇದ್ದೀನಿ ಗೊತ್ತಾ. ಫ್ಲೈಟ್ ಬೇರೆ 2 hours ಡಿಲೇ ಅಂತೆ.
ಗೈಸ್ ಏರ್ಪೋರ್ಟಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ. ಡಿಪಾರ್ಟ್ಮೆಂಟ್ ಯಾವ್ದು ಅಂತ ಹೇಳಿದ್ರೆ ಒಂದು ಅಳೋ ಡಿಪಾರ್ಟ್ಮೆಂಟು, ಇನ್ನೊಂದು ನಗೋ ಡಿಪಾರ್ಟ್ಮೆಂಟು. ಸೊ ನೋಡಿ ಇಲ್ಲಿ ಏನು ಇರ್ತಾರಲ್ಲ ಇವರೆಲ್ಲ ನಗೋ ಡಿಪಾರ್ಟ್ಮೆಂಟ್. ಯಾಕಂದರೆ ಯಾರೇ ಬಂದರೂ ಖುಷಿಯಾಗಿ ಓ ಅನ್ಕೊಂಡು ಹೋಗಿ ತಪ್ಕೊಳ್ಳೋದು, ಮುದ್ದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಮೇಲ್ಗಡೆ ಕಳ್ಸೋ ಡಿಪಾರ್ಟ್ಮೆಂಟ್ ಅಲ್ವಾ ಡಿಪಾರ್ಚರು. ಬಿಟ್ಟು ಹೋಗ್ಬೇಡ ಅಂತ ಡೌಗಳು ಜರಕಂತ ಹಿಂಗೆ ತೆಗಿಯೋದು ಅಷ್ಟೇ, ಬಾಕಿ ಆಚೆ ಬರ್ತಾ ಇಲ್ಲ. ಎಲ್ಲಿದ್ಯಮ್ಮ ಕಸ್ಟಮ್ಸ್ ಅವ್ರು ಹಿಡಿದು ಬಿಟ್ರಾ ದೇವ್ರೇ. ಗೈಸ್ ಅಕ್ಕ ಬಂದಂತೆ ಎಲ್ಲೋ ಸಬ್ಬೆ ಆಪೋಸಿಟು ಅಲ್ಲಿ ಹೋಗ್ತಾಳೆ ನೋಡು. ವೆಲ್ಕಮ್ ಟು ಇಂಡಿಯಾ. ಇಲ್ಲಿ ಬಾ ಹಾಂ, ಸಕ್ಸಸ್ಫುಲ್ಲಾಗಿ US ಇಂದ ಬಂದಿರೋರಿಗೆ ಆ್ಯಂಡ್ 2 ಅವರ್ ಕಾಯಿಸಿರೋರಿಗೆ ವೆಲ್ಕಮ್. ಹಿಂಗೆ ಬರ್ಬೇಕು ನೀನು ಮನೆಗೆ. ಹಾಂ, ಒಂದು ಫೋಟೋ ಆಕಸ್ಮಿಕ ಪರಿಚಯ ನಮ್ಮ ಬೃಂದ ಅವರು. ಸೊ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ, ಇವರು ನಮ್ಮ ಬೆಸ್ಟ್ ಫ್ರೆಂಡು. ವಾಪಸ್ ಹಾಕು, ಅಂಗಡಿ ವಾಪಸ್ ಕೊಡಬೇಕು. ವೆಲ್ಕಮ್ ಬ್ಯಾಕ್. ಓ ಅಲ್ಲಿ ತೆಗಿಬೇಕು, ನೀನಲ್ಲ ಕಣೋ ಅವರು. ನೀನು ತೆಗೆದ್ರೆ ಚಪ್ಪಲಿ ಹೊಡಿತಾರೆ. ಇಲ್ಲಿ ಕೇಳು ಫಸ್ಟ್ ಏನು ಗಾಬರಿ ಆಗಿತ್ತು ಅಂತ. ನಾನು ಫೋನ್ ಮಾಡಕ್ಕೂ ಭಯ ಪಡ್ತವನೆ, ಎಲ್ಲಿ ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಫುಲ್ ನೊಂದೋಯ್ತು. ಇಲ್ಲ, ಇನ್ನು ನನ್ಗೇನಂದ್ರೆ ನೋಡ್ದ ಗೈಸ್ ಇದೆಲ್ಲ ನಂದೇ US ಇಂದ ಡೈರೆಕ್ಟ್ ಇಂಪೋರ್ಟ್. ಅದಕ್ಕೆ ಸನ್ಮಾನ ಮಾಡಿರೋದು, ಸೇಫ್ ಆಗಿ ಆಚೆ ಬಂದಿರೋದಕ್ಕೆ. ಗಾಬರಿ ಗೈಸ್ ಇವಳು, ಗಾಬರಿ. ನೀವು ಏರ್ಪೋರ್ಟಲ್ಲಿ ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ ಇವಳನ್ನ. ಎಷ್ಟು ಗಾಬರಿ ಗೊತ್ತಾ ಇವಳು. ಗೈಸ್ 36 ಅವರ್ಸ್ ಜರ್ನಿ ಮಾಡಿದಾರಂತೆ, ಅದಕ್ಕೆ ಟಯರ್ಡ್ ಆಗಿದ್ದಾರಂತೆ. ಸೊ ನಾನೊಂದು ನನಗೆ ಡೌಟ್ ಏನಂತ ಹೇಳಿದ್ರೆ, ನೀವೇನಾದರೂ ಫ್ಲೈಟ್ ಓಡಿಸಿದ್ರ ಮೇಡಮ್? ಕುತ್ಕೊಂಡ್ ಬಂದಿದ್ದಕ್ಕೆ ಟಯರ್ಡು. ಅಲ್ಲೋಡಿ ಟ್ರೈನ್ ಹೋಯ್ತೈತೆ, ಕುತ್ಕೊಂಡೋಗಿ. ನಾವು ನೋಡಿ ಗೈಸ್ 4 ಗಂಟೆ 4:15 ಬೆಳಗಿನ ಜಾವ ಆರ್ಮಿ ಥರ ನಿಂತಿರ್ತೀವಿ. ನಿನ್ಗೋಸ್ಕರ ಮಚ್ಚ. ಏನು ಮಾತಾಡ್ತೀಯೋ ದೇವರನ್ನೇ, ನಾನು ಇವತ್ತು ಬರೋ ಪರಿಸ್ಥಿತಿಲೇ ಇರಲಿಲ್ಲ. ಸರ್ಪ್ರೈಸ್ ಮಚ್ಚ ಇದ್ರಲ್ಲಿ ವಿಡಿಯೋ ಮಾಡು. ಮಗಳು ಫಾರಿನಿಂದ ನಡ್ಕೊಂಡೇ ಬಂದ್ಬಿಟ್ಟು ಆಂಟಿ ಫುಲ್ ಜೋಶಲ್ಲಿ ಬಂದು ತೆಗಿತಾವ್ರ ಬಾಕ್ಲು. ಅಷ್ಟೇ. ಅಯ್ಯೋ ಅಜ್ಜಿನೂ ಬರ್ತಾವ್ರ ಮೇಲೆ ಅಜ್ಜಿ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ. ಅಯ್ಯಯ್ಯೋ ಅಜ್ಜಿ ಫುಲ್ ಲವ್, ಮಮ್ಮಿ ಫುಲ್ ಲವ್. ಆಂಟಿ ಎಲ್ಲ ಆಯ್ತು. ಓಕೆ ಗೈಸ್, ಬೆಳಗ್ಗೆ ಒಂದು ಒಳ್ಳೆ ಎಮೋಷ್ನಲ್ ಸೀನ್ ನೋಡ್ಕೊಂಬಂದ್ವಿ. ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮ ಯಾರೂ ನಂಗೆ ಪರಿಚಯ ಇಲ್ಲ, ಇವ್ರು ಮಾತ್ರ ಪರಿಚಯ ಕ್ಯಾಂಡಿಡೇಟು. ಸೊ ಎಲ್ಲರೂ ಖುಷಿಪಟ್ಟರು, ಅವ್ರ ಅಮ್ಮ ಪಾಪ ನಮ್ಮನ್ನ ಬಂದು ಹಗ್ಗೆಲ್ಲ ಮಾಡಿಬಿಟ್ರು. ಒಂಥರ ಸಕ್ಕದಾಗಿತ್ತು. ಈ ಥರ ಸರ್ಪ್ರೈಸಸ್ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಇದನ್ನು ಸಪೋರ್ಟ್ ಮಾಡ್ತೀನಿ. ಬಂದು ಕಾಯ್ಕೊಂಡಿದ್ದು ಅವ್ರನ್ನ ವಾಪಸ್ಸು ಅವ್ರ ಮನೆಗೆ ಸೇರಿಸೋರ್ಗು ಏನೋ ಒಂಥರ ಚೆನ್ನಾಗಿತ್ತು. ಆದ್ರೂ ಒಬ್ಬರೇ ಮಕ್ಕಳು ಕಳಿಸ್ಬಿಟ್ಟಿರ್ತಾರೆ ದೂರ, ನೋಡಿದ ತಕ್ಷಣ ಖುಷಿ, ಆನಂದ. 1 ವರ್ಷ ಆಗಿರುತ್ತಲ್ಲ, ಬೇರೆ ಥರ ಇರುತ್ತೆ. ಇವಾಗ ಅವಳು ಏನು ಕೇಳ್ತಾಳೆ ಎಲ್ಲ ಮಾಡ್ಕೊಡ್ತಾರೆ ಮಚ್ಚ. ಮಟನ್ ಬೇಕಾ, ಚಿಕನ್ ಬೇಕಾ, ನಿಂಗೆ ಏನು ಬೇಕು A to Z. ಕ್ರೇಜಿ ಗೈಸ್. ಓಕೆ ಬನ್ನಿ, ಇವಾಗ ನಮ್ಮ ಕೆಲಸ ನೋಡೋವಂಥ ಸಮಯ. ಮನೆಗೆ ಹೋಗಿ ಫಸ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಮ್ಮ ಡ್ರೈವರ್ ಸುಹಾಗಣ್ಣ ಅವ್ರು ಬರ್ತಾರೆ. ಸೊ ಇಲ್ಲಿಂದ ಅವ್ರಿಗೆ ಜರ್ನಿ ಕೊಟ್ಬಿಡ್ತೀವಿ. ಅದಕ್ಕೆ ಕಾಲ್ ಮಾಡ್ತಾಯಿದ್ದೀನಿ, ನೋಡೋಣ ಇರಿ. ಹಲೋ, ಎದ್ದಿಲ್ವಾ ಗುರು? ಇಲ್ಲ ಮಲ್ಗೆ ಇಲ್ವಾ? ಮಲಗೇ ಇರಲ್ಲ ನೀವು. ಏನು ಗುರು ನಿದ್ದೆ ಬಂದಿಲ್ವಾ? ಓಕೆ ಗೈಸ್, ನನ್ನ ಫ್ರೆಂಡ್ ಬೃಂದಾನ ಡ್ರಾಪ್ ಹಾಕಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಸಿ ಇವಾಗ ಮನೇಲಿ ದೀಪ ಕೂಡ ಹಚ್ಚಾಯಿತು. ಸೊ ನೋಡಿ, ಶುಕ್ರವಾರ ದೀಪ ಕೂಡ ಹಚ್ಚಾಯಿತು. ಇವಾಗ ಹೊರಡ್ತಾ ಇದ್ವಿ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೈಸೂರು. ಇವತ್ತಿನ ದಿನ ತುಂಬ ಅದ್ಭುತವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಮ್ಮಿ, ಮ್ಯಾಡಿ ಅವ್ರ ಮಮ್ಮಿ, ನಿತಿನ್ ಅವ್ರ ಮಮ್ಮಿ 3 ಜನಂದು ಮೀಟಪ್ ಟೈಮು. ಫಸ್ಟ್ ಟೈಮ್ ಎಲ್ಲರಿಗೂ ಮೀಟ್ ಮಾಡಿಸ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಸೊ ಎಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಲಿ. ಇವತ್ತೆಲ್ಲ ಫ್ಯಾಮಿಲಿ ಟ್ರಿಪ್ಪು ಟು ಮೈಸೂರು ಚಾಮುಂಡಿ ಬೆಟ್ಟ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಸ್ಟೇ ಟ್ಯೂನ್. ಗೈಸ್, ನೀವು ಇಷ್ಟು ದಿವಸ ಮ್ಯಾಡಿನ ಏನು ನೋಡಿದ್ರಾ? ಮ್ಯಾಡಿಕಿ ಮಾ ನೋಡ್ತೀರಾ ಇವತ್ತು. ಮ್ಯಾಡಿಕಿ ಬಾಪ್ ಅಲ್ಲ, ಮ್ಯಾಡಿಕಿ ಮಾ. ಅದು ಹೆಂಗಿರುತ್ತೆ ಅಂದರೆ ಆ ಎನರ್ಜಿ ಒಂಥರ ಹೈ ಎಂಡ್ ಎನರ್ಜಿ. ಅದು ಆ ಎನರ್ಜಿನ ನಿಮ್ಗೆ ಇವತ್ತು ತೋರಿಸ್ತೀನಿ. 2 ಕಿಲೋವ್ಯಾಟ್ಸ್ ಅದು, ಯಾವ ಎಲೆಕ್ಟ್ರಿಕ್ ಲೈನು ಇರಲ್ಲ. ಆ ಎನರ್ಜಿನ ಮೀಟ್ ಮಾಡಿಸೋ ಸಮಯ. ಆಂಟಿ ಅವ್ನಿಗೆ ಪ್ಲೇನ್ ಕಿಸ್ಸು. ಇವಾಗ ಗೊತ್ತಾಯ್ತಾ? ಆಂಟಿ ಅಷ್ಟೊತ್ತಿಂದ ನಗ್ಸಿ ನಂದು ಈ ಗದ್ದ ಎಲ್ಲ ನೋವು ಬಂದ್ಬಿಟ್ಟೈತೆ ಗೈಸ್. ಫುಲ್ ಇದೆಲ್ಲ ನೋವು ಬಂದ್ಬಿಟ್ಟೈತೆ.
ಸೊ ಇನ್ನೂ ನಮ್ಮಮ್ಮ ಬಂದಿಲ್ಲ. ನಮ್ಮಮ್ಮನ ಹೋಗಿ ನಾವು ರಾಮನಗರದಲ್ಲಿ ಪಿಕ್ ಮಾಡಿಕೊಂಡು ಆಮೇಲೆಲ್ಲ ಒಂದು ರೌಂಡು ಸಭೆ ಸೇರಿಸಿ ಮಾತಾಡಿಸಿ ಆಂಟಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಆಂಟಿ ಅಷ್ಟೊತ್ತಿಂದ ಅವ್ರ ಮಗನಿಗೆ ಏನಾದರೂ ಮಾಡಿಸ್ಬೇಕಂತ ಕಾಯ್ತವ್ರೆ. ಅದಕ್ಕೆ ಇವನು ಅಷ್ಟೊತ್ತಿಂದ ಸಾಕು ಅಂತವ್ರೆ. ಆಂಟಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಹೇಳಿ, ಇವಾಗ ಮಾತಾಡಿ. ಜಾಲಿಯಾಗಿದ್ದಾರೆ, ನನ್ನ ಮಗನ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಎಲ್ಲ ಗುಡ್ ಫ್ರೆಂಡ್ ಆಗಿದ್ದಾರೆ. ಅವನು ಮದುವೆನ ವಯಸ್ಸು ಬರೋ ಅಷ್ಟು ಎಲ್ಲಿದ್ದಾಳ ಹುಡುಗಿ ನನಗಂತೂ ಗೊತ್ತಿಲ್ಲ. ಒಳ್ಳೆ ಹುಡುಗಿ ಸಿಗ್ರಮ್ಮ, ನನ್ನ ಮಗನ ಅರ್ಥ ಮಾಡ್ಕೊಂಡಂತ ಹುಡುಗಿ ಸಿಕ್ಕರೆ ಸಾಕು ನನಗೆ. ಹೆಂಗೆ ಆಂಟಿ ಯಾರು ಮಾಡಿ ಮದ್ವೆ ಆಗ್ತೀರಾ ಕಮೆಂಟ್ ಹಾಕಿ. ಗೈಸ್ ಯಾರು ಮಾಡಿನ ಮದುವೆ ಆಯ್ತೀರಾ ಕಮೆಂಟ್ ಹಾಕಿ ಅಷ್ಟೇ. ಕಮೆಂಟ್ ಹಾಕಿ. ಇನ್ನೊಂದು ಮ್ಯಾಡಿ ಒಬ್ಬನೇ ನೋಡ್ಬೇಡಿ, ನನ್ನ ನೋಡಿ. ಆಯ್ತು, ಆಮೇಲೆ ಓ ಮತ್ತೆ ಯಾರು ಬೇಕೋ ಅವ್ರು ಫಸ್ಟ್ ನನ್ ಕಮೆಂಟ್ ಹಾಕಿ. ಏನಂತ್ಯ ಫಿಕ್ಸ್ ಆಲ್ರೆಡಿ ಸೌಂಡ್ ಬರ್ತಾನೆ ಡೀಟೇಲ್ಸ್ ಅಲ್ಲಿ. ಅದು ಸುಜಿತ್ ಗೌಡ್ಗೆ ಹಾಕ್ರಿ, ನನ್ನ ಮಗನ್ಗೆ ಹಾಕ್ಬೇಡಿ. ಏನು ಸರಿ ಇಲ್ಲ ಸಿಗ್ತಾನೆ ಆಯ್ತಾ. ನೋಡಿಮ್ಮ, ನಾನು ಹೇಳೋದು ಇಷ್ಟೇ, ಎಲ್ಲ ಹೆಣ್ಣು ಮಕ್ಳಿಗೂ ಹಾಯ್. ನನ್ನ ಮಗನಿಗೊಂದು ಒಳ್ಳೆ ಹುಡುಗಿಯಾಗಿ ಸಿಕ್ ಬನ್ನಿ, ಜಾಲಿಯಾಗಿರೋ. ಎಲ್ಲಾರು ಹೆಣ್ಮಕ್ಳು ಬರ್ಬೇಕಾ ಇವಾಗ? ಹೆಣ್ಮಕ್ಳು ಬನ್ನಿ, ಒಂದು ಇದು ಮಾಡ್ಬಿಡೋಣ, ಅದೇನದು ಸ್ವಯಂವರ. ಏನ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ ಅಷ್ಟು ಜನಕ್ಕೆ ಇವನು ಒಬ್ನೇ ಕಂಡ. ಅವ್ರು ಇಷ್ಟ ಅದು ಸ್ವಯಂವರ ಅಂದ್ರೆ ಎಲ್ಲರೂ ಒಬ್ರು ಸೆಲೆಕ್ಟ್ ಮಾಡೋದಂತೆ. ಸ್ವಯಂವರದಲ್ಲಿ ಎಲ್ಲಾರು ಇರ್ತಾರಲ್ಲಪ್ಪ, ಯಾರಿಗೆ ಇಷ್ಟ ಆಗಿರ್ತಾವ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಬರೋದು. ಓ ಹಂಗೆ ಇವ್ನ್ ಮ್ಯಾಚ್ ದ ಫಾಲೋಯಿಂಗ್ ಜಾತು, ಯಾಕಂದ್ರೆ ಚೂಸ್ ದ ಫಾಲೋಯಿಂಗ್ ಇವನ್ಗೆ. ಲೇಟ್ ಆಗ್ತಾ ಇದೆ ಅಂದ್ರೆ ಇದಕ್ಕೋಸ್ಕರನೇ ಅನ್ಸುತ್ತೆ. ಹೌದಾ? ನಾವ್ ಹಳೆ ಕಾಲದವ್ರಲ್ವಾ, ಅದಕ್ಕೆ ಒಂದು ಸ್ವಯಂವರ ನಮ್ಮ ಮನೇಲಿ ಯಾರು ಮಾಡಿಲ್ಲ, ಅದಕ್ಕೋಸ್ಕರ ಮಾಡ್ಸೋಣ ಅಂತ. ತುಂಬಾ ಜಾಸ್ತಿ ಬಿಲ್ಡಪ್ ಆಯ್ತು. ಕಮೆಂಟ್ ಹಾಕ್ತಾರೆ. ಇರ್ಲಿ ಏನೇ ಇರ್ಲಿ, ನಿಮ್ಮ ಆಂಟಿ ಕಮೆಂಟ್ ಹಾಕ್ರಿ, ನನ್ಗೇನ್ ಡೋಂಟ್ ವೆರಿ. ಹಿಂಗೆ ಈ ಎನರ್ಜಿ ಗೊತ್ತಾಯ್ತಾ ಗೈಸ್ ಎಲ್ಲಿಂದ ಬರ್ತದೆ ಅಂತ ಇಷ್ಟು ದಿವಸ. ಇವತ್ತು ನೋಡಿ ಆಂಟಿದೆ ಎನರ್ಜಿ, ಅಣ್ಣ ಸುಚಾಪ್. ಅಣ್ಣ ಇವತ್ತು ಸೈಲೆಂಟು, ಇವತ್ತು ಆಂಟಿ ವೈಲೆಂಟು. ಓಕೆ ಗೈಸ್, ಫೈನಲಿ ಬಂದು ನಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ಇವಾಗ ಎಲ್ಲರೂ ಬಂದಿದ್ದಾರೆ, ನಮ್ಮಮ್ಮ ನಮ್ಮ ತಂಗಿ ಮಾತ್ರ ಬರಬೇಕು. ಸೊ ಅವರು ಸ್ವಾಗ ಹೋಗಿದ್ದಾನೆ ಪಿಕ್ ಮಾಡ್ಕೊಂಬರೋಕ್ಕೆ. ಮೀನ್ವೈಲ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರಣಾಂತರಗಳಿಂದ ಸ್ವಲ್ಪ ಜನನ ತೋರಿಸ್ಬೋದು, ಸ್ವಲ್ಪ ಜನನ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಯಾರ್ಯಾರನ್ನ ತೋರಿಸ್ಬೋದು ಅವ್ರನ್ನ ಮಾತ್ರ ತೋರಿಸ್ತೀನಿ. ಇನ್ನು ಮಿಕ್ದವರೆಲ್ಲ ನಮ್ಮ ಫ್ಯಾಮಿಲಿನೇ. ಸೊ ಅವ್ರ ಪ್ರೈವಸಿಗೋಸ್ಕರ ಅವ್ರನ್ನ ತೋರ್ಸೋಕ್ಕಾಗಲ್ಲ ಗೈಸ್. ಬನ್ನಿ. ಪ್ರಾಬ್ಲಮ್ ಏನಂದ್ರೆ ಅಮ್ಮ ತೋರಿಸಿದ್ರೆ ಅವ್ನ ಫ್ಯಾನ್ಸ್ ಎಲ್ಲಾನು ಅಮ್ಮ ಅವ್ರಮ್ಮ ಏನು ಹೇಳ್ತಾರೆ ಗೊತ್ತಾ, ನಂಗೂ 60 ಜನ ಅವರೇ ಫ್ಯಾನ್ಸ್ ಅಂತ. ನಾಗರಾಜ್ ಅವರೇ, ನಿಮ್ಮ ಹೋಟ್ಲಿಗೆ ಬಂದಿದ್ದೀವಿ ನಾವು, ಏನೂ ಫ್ರೀ ಕೊಟ್ಟಿಲ್ಲ. ನೀವು ಬಿದ್ದಿದ್ರೆ ಇನ್ನೊಂದು ಸ್ವಲ್ಪ ತಿನ್ನು ಅಂತಿದ್ರಂತೆ. ನಾವು ತಿಂತಾ ಇದ್ದೀವಿ, ಏನೋ ಪರವಾಗಿಲ್ಲ. ಆದರೆ ನೀವು ಅಲ್ಲಿಂದ ಬಂದಮೇಲೆ ನಮ್ಮ ಹುಡುಗರಿಲ್ಲ, ಅದು ತುಂಬ ಚೆನ್ನಾಗಿ ನೋಡ್ರಿ ಎಲ್ಲ ಅಂತ ನೀವು ಬರೋ ಕಸ್ಟಮರ್ಗೆಲ್ಲ ಹೇಳ್ತೀರ ಅಂತ ನಾನು ನಂಬಿದ್ದೀನಿ. ದುಡ್ಡು ಕೊಟ್ಟೆ ತಿಂತಾ ಇದ್ದೀನಿ. ಆಯ್ತಾ? ಮ್ಯಾಡಿಯವ್ರ ಮಮ್ಮಿ ಅಲ್ಲ, ಮ್ಯಾಡಿಯವ್ರ ಫ್ರೆಂಡ್ ನಾನು. ಮ್ಯಾಡಿಗೆ ಏನೋ ಇಷ್ಟ ಇದ್ರೆ ನಮ್ಮ ಸುಜಿತ್ ಗೌಡವ್ರ ಲಾಗಲ್ಲಿ ಹೇಳಿ, ಆಯ್ತಾ? ಸುಜಿತ್ ಆನ್ ಮಾಡಿದೆ ಆಫ್ ಮಾಡಿದೆ ಮೊನ್ನೆ. ಹೇಳಮ್ಮ ನೀನು, ಹೇಳಮ್ಮ. ನೋಡ್ದಾ ಮೀಟೇಕೋ ಅವರೇ ತೋರ್ಸವ್ರೆ. ಡೈಲಾಗ್ ಹೇಳಮ್ಮ, ನಾನು ಕೊಂಡ್ರು ಕೊಡ್ತೀನಿ ಅಂತ. ಮದ್ವೆ ಯಾವಾಗ ಮಾಡಿದ್ದು? ಮದುವೆ ಯಾವಾಗ ಅಂದ್ರೆ ಎಲ್ಲಾರು ಮದುವೆ ಯಾವಾಗ ಅಂತೀರ, ಒಬ್ಬರನ್ನ ಅವ್ನಿಗೆ ಐ ಲವ್ ಯು ಅಂತ ಹೇಳಿದ್ರ ಹೇಳಿದ್ರೆ ಹೇಳ್ರಿ, ನಾನು ಅವಾಗ ಮದುವೆ ಮಾಡ್ತೀನಿ. ನೀವು ಹೇಳಲ್ಲ, ನಾನು ಮಾಡಲ್ಲ. ಆಂಟಿ ನಿಮ್ ಮಗ ಚಾನ್ಸೇ ಕೊಟ್ಟಿಲ್ಲ, ಇವರೇ ಎಲ್ಲರಿಗೂ ಹೇಳ್ಕೋಬೇಕಲ್ಲಪ್ಪ. ನಾವು ಹುಡುಗರಿಗೆ ನಾಚಿಕೆ ಅಮ್ಮ ಇವಾಗ ಕಾಲ. ಮೊದ್ಲಾದ್ರೆ ಹುಡುಗರು ಹೋಗ್ತಿದ್ರು, ಹುಡುಗಿ ನಾಚಿಕೆ ಬಿಡೋದು ಏನಿಲ್ಲ, ಎಲ್ಲ ಹುಡುಗಿರೇ. ಎಲ್ಲ ನಿಮ್ಮ ಕೈಯಲ್ಲಿ ಇದೆ ನೋಡಿ, ಒಳ್ಳೆ ಹುಡುಗ ಅಂತ ನಾನು ಹೇಳಲ್ಲ. ಇವಾಗ ನೀವೇ ನೋಡ್ಕೊಳ್ಳಿ, ನೀವೇ ನೋಡಿ, ನೀವೇ ನಮ್ಗೊಂದು ಸಬ್ಮಿಟ್ ಕೊಡ್ರಿ, ನನ್ನ ಮಗ ಒಳ್ಳೆಯವ್ರೆ ಕೆಟ್ಟವನ ಅಂತ ಅಷ್ಟೇ ನಾನು ಹೇಳೋದು. ನೀವು ಯಾವಾಗ ಹೇಳ್ತೀರ ಅವತ್ತು ಮದುವೆ, ಯಾರನ್ನ ಆಗಿರ್ಲಿ ಲಾಗನೇ. ಕಟ್ ಆಯ್ತು. ಮೆಮೊರಿ ಕಾರ್ಡ್ ಫುಲ್, ಮೆಮೊರಿ ಕಾರ್ಡ್ ಸ್ವಯಂವರ ಮಾಡೋಣ. ನೋಡ್ದ ಎಲ್ಲರೂ ಬಯಲಾಗ ಮಾತ್ರ ಅದೇ ಒಳ್ಳೆ ಮಗನೇ, ನಿಂದು ಹೊಸದಾಗಿ ಮಾಡ್ಬೇಕು ಮಗನೇ. ನಮ್ಮ ಮನೆಗಳಲ್ಲಿ ಯಾರು ಸುಮ್ಮನೆ ಮಾಡೋಣ ಕೊಟ್ಟು ಇವಾಗ ಬಲಂ ತುಂಬ ಸೇಸಿ ಪೆತ್ಕೊಂಡಿದ್ದೀವಿ. ಜಾಲಿ ಕೊಡ್ತು ಅಷ್ಟೇ. ಅದೇ ಕದ వచ్చినది ಬಿಡು, ಪ್ರಾಬ್ಲಮ್ ನದೇ. ಮಮ್ಮಿ ಸೂಪರ್, ಮಗ ಡಾಪರ್ ಡೂಪರ್ ಮಗ ಡಾಪರ್ ಆಗಿ. ಸಾರಿ ಗಾಯ್ಸ್. ಬೇರೆ ಬಂದ್ಬಿಟ್ಟು ನನ್ನ ಎನರ್ಜಿ ನನ್ನ ಮಗನಿಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ದ. ಎರಡೇನೋ ಹೇಳಬಾರ್ದು, ನಾವು ಹುಡುಗರು ನೀವು, ನಾವು ಹೇಳೋದು ಚೆನ್ನಾಗಿರಲ್ಲ. ಅರ್ಥ
ಆಯ್ತು ಅನ್ಸುತ್ತೆ. ಎಲ್ಲ ಇದ್ದಾರೆ ನಾನು ಏನೇನು ಹೇಳ್ಬೇಕನ್ನೋ ತುಂಬಾ ದಿವಸದಿಂದ ಆಸೆ ಇಟ್ಕೊಂಡಿದ್ದೀನಿ. ಎಲ್ಲ ಕರ್ಕೊಂಡ್ಬಿಡ್ತೀನಿ. ಸಿಕ್ಕಿದೆ ಒಂದ್ಸರಿ ಚಾನ್ಸ್ ನನಗೆ. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಪಾರ್ಸಲ್ ಮಾಡಿಸ್ಕೊಳ್ಳೋ. ಏನಂದ್ರು ಆಂಟಿ ಏನಂದ್ರು ಏನೋ ನಾನು ಮಿಸ್ ಮಾಡ್ಕೊಂಡೆ. ನೋಡು ಪಾರ್ಸಲ್ ಮಾಡ್ಕೊ. ಹೋಗ್ತಾ ಹೋಗ್ತಾ ನಿಮ್ಮ ಹುಡುಗಿಗ ಹೊಟ್ಟೆ ಹಸಿವಾದ ಏನು ನಿಮ್ಮ ಹುಡುಗಿ ಅಂತಾರ ನೀನು ಅವನ ಜೊತೆಗೆ ಬಂದಿರೋ ಫ್ರೆಂಡ್ಸ್ ಹೇಳ್ತಾರೆ. ಹುಡುಗಿ ಅಲ್ವಾ ನೀನು ಹುಡುಗನ? ನನಗಿದ್ರ ಒಂಥರ ಸಂತೋಷ. ಹುಡುಗರು ಸಾಮಾನ್ಯ ಲಕ್ಷಣ ಏನು ಹೇಳಿ? ಸಾಮಾನ್ಯ ಲಕ್ಷಣ ಇದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮೈಸೂರು ಡೈರೆಕ್ಟ್ ಇಳ್ಕೊಬಿಡು. ಓಕೆ ಗೈಸ್, ಫೈನಲಿ ಬಂದು ದೇವಸ್ಥಾನ ರೀಚ್ ಆದ್ವಿ. ಸೊ ಇವತ್ತು ಇಡೀ ಕುಟುಂಬದವರು ಬಂದಿದ್ದೀವಿ. ಕುಟುಂಬ ಅಂದರೆ ನಮ್ಗೆ ಇದೇ ಫ್ಯಾಮಿಲಿ ಇದ್ದಂಗೆ. ಫುಲ್ಲು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇದೆ. ಬಟ್ ಏನಂತ ಹೇಳಿದ್ರೆ ಎಲ್ಲರನ್ನೂ ತೋರ್ಸೋಕ್ಕಾಗಲ್ಲ ಗೈಸ್. ಬ್ಲಾಗಲ್ಲ ಅದೊಂದು ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ. ಯಾವ ಪಾರ್ಟಿ ಜನ ಅವರೇ ಗೊತ್ತಾ ಇವತ್ತು. ನಾನು ಯಾರನ್ನಾದ್ರೂ ನಮ್ಮಮ್ಮ ಆಂಟಿದ್ದೀರನ್ನ ಕರ್ಕೊಂಡ್ಬಂದಾಗಿ ಈ ಪಾರ್ಟಿ ಜನ ಇರಬೇಕಾ ನೋಡಿ. ಯಾವುದೇ ಕಾರಣಕ್ಕೂ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಹಂಗೆ ಜನ ಬೇರೆ ಜಾಸ್ತಿ ಇದ್ದೀವಿ. ಒಬ್ಬರು ಇಬ್ಬರು ಆದರೆ ನಮ್ಮ ಮಕ್ಕ ನೋಡಿದ್ರೆ ಬಿಡ್ತಾರೆ. ಇಷ್ಟು ಜನಕ್ಕೆ ಹಿಂಗೆ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರ ಕುಟುಂಬಕ್ಕೂ ಒಳ್ಳೇದು ಮಾಡಪ್ಪ. ಓಕೆನಾ? ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ ಗೈಸ್. ಒಳ್ಳೆ ದರ್ಶನ ಆಯಿತು. ಬನ್ನಿ ಹೋಗೋಣ. ಒಂಚೂರಿ ಕಡೆ ಬಪ್ಪ. ಗೈಸ್ ಒಳ್ಳೆ ದರ್ಶನ ಮುಗಿಸ್ಕೊಂಡು ಆಂಟಿ ಇದ್ದೀರಾ? ಏನೇ ಅಂದ್ರು ನಮ್ಮ ಆಂಟಿ ಫುಲ್ ನಾನ್ ಸ್ಟಾಪು. ಆಂಟಿ ಏನೋ ಹೇಳ್ತಾ ಇದ್ದೀರಾ? ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ. ಅಯ್ಯೋ ಆಂಟಿಗೆ ಏನಂದ್ರೆ ಎಲ್ಲಾ ತರದ್ರಲ್ಲೂ ಪ್ರಮೋಷನ್ ಮಾಡ್ತಾರೆ. ನಿಂಗೆ ಮದುವೆ ಮಾಡ್ಸಕ್ಕೆ ಅವ್ನು ಸೀರೆ ಸರಿ ಮಾಡ್ತಾ ಇದ್ರೆ ಅವ್ರ ಅಮ್ಮನ ಹೆಂಗ್ ನೋಡ್ಕೊತಂದ್ರೆ ಹೆಂಡತಿ ಚೆನ್ನಾಗಿ ನೋಡ್ಕೊಳಲ್ವಾ? ಹೇಳೋ ಹೇಳಿ ಏನೋ ನನಗೆ ಹುಡುಗಿನ ಯಾರು ಕೊಡ್ತಾ ಇಲ್ವೇನೋ ಅನ್ನೋ ಫೀಲಿಂಗ್ ನನಗೆ ಬರ್ಸ್ಕೊಡ್ತಾ ಇದ್ರೆ. ಏನು ಎಷ್ಟು ಜನ ಕೇಳಿದ್ರೆ ನೀವು ಇಲ್ಲಿವರೆಗೂ? ಆಂಟಿ ಇವಾಗ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಹೇಳಿ. ಅಂತೂ ಇಂತೂ ಗೈಸ್ ಕುಟುಂಬ ಸಮೇತರಾಗಿ ಬಂದು ಒಂದು ದೇವ್ರ ದರ್ಶನ ಮಾಡಾಯ್ತು. ಈ ತಿಂಗಳು ಡಿಸೆಂಬರು, ಈ ವರ್ಷದ ಕೊನೆಯ ದರ್ಶನ ಇದು. ನೆಕ್ಸ್ಟ್ 26 ಹೊಸ ವರ್ಷದ ದಿನ. ಅದು ಎಷ್ಟು ರಶ್ ಇರ್ತಾಯಿತ್ತು ಏನು ಕತೆನೋ ಒಂದು ಗೊತ್ತಿಲ್ಲ. ಏನು ಬಿಸಿಲು, ಏನು ಜನ ಗೊತ್ತಾ ಇವತ್ತು. ಯಪ್ಪ ಅಯ್ಯೋ ಮಾತಾಡಿ ಆಂಟಿ. ಹಾಂ ವಾ ಟೈಮ್ ಲೈನ್ ಹೇಳ್ಬಿಡ್ತಾರೆ ಇವಾಗ ಅವ್ರು ಯಾವ ಟೈಮ್ ಲೈನ್ ಅಲ್ಲಿ ಬಂತು ಅಂತ. ಇಲ್ಲಿ ಹೇಳಿ, ನಾಚ್ಕೋಬೇಡಿ. ಅವ್ರೇನಾದ್ರು ಗೊತ್ತಾ, ಕೂಲ್ ಡ್ಯೂಡ್ ನಾ ನೋಡ್ದೆ ಹಂಗೆ ಹೋಗ್ಬಿಟ್ಟೆ ಅಂತ. ಗೈಸ್ ಇವರೇ ಸಬ್ಸ್ಕ್ರೈಬರ್ ಆಫ್ ದ ಡೇ. ತುಂಬಾ ಹೊತ್ತು ಖುಷಿಯಾಗಿ ಮಾತಾಡಿದ್ವಿ ಇವ್ರ ಹತ್ರ. ಸೊ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ಚೈತನ್ಯ ಥ್ಯಾಂಕ್ ಯು ಸೋ ಮಚ್ ಚೈತನ್ಯ ಅವರೇ, ಖುಷಿ ಆಯ್ತು. ಗೈಸ್ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ಆಂಟಿ ಏನೋ ಹೇಳ್ತಿದ್ರೆ, ಆಂಟಿ ಮಾತಿಂದಾನೆ ಕೇಳೋಣ. ಹೇಳಿ ಆಂಟಿ. ಊಟ ಆಯ್ತು, ದೇವ್ರ ದರ್ಶನ ಆಯ್ತು. ಆಂಟಿ ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಓನಪ್ಪ ಒಂದು ಪಾರ್ಕ್ ಕರ್ಕೊಂಡೋಗಿ ಎಲ್ಲ ನಾವು ಕುತ್ಕೊಂಡು ಅಂತಾಕ್ಷರಿ ಎಲ್ಲ ಆಡೋಣ ಅಂತ ಅನ್ಕೋತಾ ಇದೀವಿ. ನೀವೇನಾದ್ರೆ ಊಟ ಕೊಟ್ಟು ಯಾವ ಸಾಂಗ್ ಆಡ್ತೀರಾ ಫಸ್ಟ್? ಯಾವ ಸಾಂಗನ ಹಾಕ್ರಿ ಬಂದಿದ್ದು ಆಡ್ತೀವಿ. ಫಸ್ಟ್ ಸಾಂಗ್ ನೀವು ಸಾಂಗ್ ಹೇಳಿ, ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ತೀವಿ. ಇವಾಗ ಕೊಟ್ಟಿರೋ ಬಿರಿಯಾನಿಗೆ ಬೇರೆ ಥರ ಆಡಬೇಕು. ಹಾಂ ಹೇಳಿ. ಇನ್ನು 11 ರಾತ್ರಿ 8 ಗಂಟೆ ಆದ್ಮೇಲೆ ಆಡ್ತೀವಿ. ಇವಾಗ ಏನೋ ಯಾವುದೋ 8 ಗಂಟೆ ಮೇಲೆ ಬರೋ ಸಾಂಗು. ಅಯ್ಯಪ್ಪ ಅದೆಲ್ಲ ಒಂದಿದೆ ಆಂಟಿ. ಗೌರ್ಮೆಂಟ್ ಬಸ್ಸಲ್ಲಿ ಹಾಂ ಏನಂತ ಎಲ್ಲ ಫುಲ್ ಸೀಟ್ ಎಲ್ಲ ಬುಕ್ ಆದ್ಮೇಲೆ ಒಂದು 5 ಸೀಟ್ ಬಿಟ್ಟಿರ್ತಾರೆ. 3 ಸೀಟಿಗೆ ಒಂದು 2 ಸೀಟಿಗೆ ಒಂದು. ಯಾಕಂಟಿ? ಅದು VIP ಸೀಟ್ ಅಂತ. ಓ ಆಯ್ತಾ? ಈ ಮ್ಯಾಟ್ರೇ ಗೊತ್ತಿರಲಿಲ್ವಲ್ಲ ನಮಗೆ. ಓಕೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಫುಲ್ ಬುಕ್ ಆದ್ಮೇಲೆ ಹೇಳ್ತಾರೆ ಬನ್ನಿ ಮೇಡಮ್ ಅಂತ. ಅವಾಗ ನಾವು VIP ಸೀಟಲ್ಲಿ ಕೂತ್ಕೊಂಡ್ಬಿಡ್ತೀವಿ. ವಾ ಅರ್ಥ ಆಯ್ತಾ? ಹೆಂಗೆ ನೀನು ಯಾವಾಗ ಹಿಂಗೆಲ್ಲ ಮಾತಾಡೋದು? ಹಾಂ ಬಸ್ಸಲ್ಲಿ ಆಧಾರ್ ಕಾರ್ಡ್ ಇದ್ರೇನಾ? ಏನೇ ಕಡೆಗಳೆಲ್ಲ ಫ್ರೀನೇ ಅಲ್ವಾ? ನನಗೂ ಗೊತ್ತಿಲ್ಲ, ಇವತ್ತೇ ಗೊತ್ತಿದ್ದು. ಅವ್ರವ್ರಿಗೆ ರೆಕಮೆಂಡ್ ಓ ಹಂಗೆ. ಬಸ್ ಕದ್ಲ ಮೇಲೆ ಯಾರು ಬರ್ಲಿಲ್ಲ ಅಂತ ಅವ್ರು ನಮ್ಮಂತವ್ರು ಕೊಡ್ತಾರೆ. ಓಕೆ.
ಅದಕ್ಕೆ ನಾವೇನು ಗೊತ್ತಾಯ್ತಾ ಗೈಸ್, ಈ ವಿಷಯ ಎಷ್ಟೊಂದು ಜನ ಗೊತ್ತಿರಲ್ಲ. ಈ ವಿಷಯ ಆಂಟಿ ಕಡೆಯಿಂದ ನಿಮ್ಗೆ 5 ಜನ ಇದ್ರೆ ಮಾತ್ರ ನೀವು ಸ್ವಲ್ಪ ಹೊತ್ತು ಆ ಥರ ಬೆಳೆದಿರ ನಿಧಾನಕ್ಕೆ ಇರಿ. ಲಾಸ್ಟ್ ಬಸ್ ಕದ್ಲಾಗ ನಿಮ್ಗೆ ಕೊಡ್ತಾರೆ, ತಲೆನೇ ಕೆಡಿಸ್ಕೋಬೇಡಿ. ಬಹಳ ಬುದ್ಧಿವಂತರು. ಫ್ರೀ ಸೀಟ್ ಅಂದ್ಬಿಟ್ಟು ತಗೊಂಡು ಹೋಗ್ಬೇಡಿ. ಕೇಳಿಸ್ಕೊಂಡಾ? ಹಾಂ, ಏನು ಹೇಳ್ತಾ ಇದ್ರಿ ಇಷ್ಟೋ ಅದಕ್ಕೆ ತನಕ? ನಾವು ಇಷ್ಟು ದೂರ ಹೋಗಿರೋದೆಲ್ಲ ಒಂದೇ ಸಲ ನಿಂತ್ಕೊಂಡು ಬಂದಿಲ್ಲ. ಸೂಪರ್ ಆಂಟಿ ನೀವು. ಹಾಂ, 5 ಮಾಡಿ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಸ್ಪ್ರೈಟ್ ಕುಡಿತೀರಾ? ಕ್ಲಿಯರ್ ಇದೆ. ನಾವೇನು ಕೊಟ್ಟರು ಬೇಡನಲ್ಲ, ಎನರ್ಜಿ ಹಾಂ, ನೀವು ಕುಡೀರಿ, ನೀವು ಚೆನ್ನಾಗಿರ್ಬೇಕು. ಆದರೆ ಇಲ್ಲಿಂದ ಜೀರ್ಣಶಕ್ತಿ ಇದೆಲ್ಲ ಸ್ವಲ್ಪ ಜಾಸ್ತಿ ಕರೆಕ್ಟ್ ಆಂಟಿ. ಇನ್ಮೇಲೆ ಆಂಟಿನೇ ನಮ್ಮ ಮಾಡಿ ರೀಪ್ಲೇಸ್ಮೆಂಟು. ಇಲ್ಲ ನಿಮಗೆ. ಅವ್ರ ಅಮ್ಮಂಗೆ ಆಂಟಿ ನೋಡಿ, ಆಂಟಿ ಸ್ಮೈಲ್ ನೋಡಿ, ಚಿಕ್ಕಳ್ಳಿ ಬೇಕಾದ್ರೆ ಮಾಡ್ಕೊಳ್ಳಿ ಬಿಡ್ಲಿ, ಹಿಂಗಿರ್ಲಿ ಅಷ್ಟೇ. ಅವ್ನು ಜಾಲಿಯಾಗಿ. ಸುಂಡೋಗಿರೋ ಬೋರ್ವರಲ್ಲಿ ನೀರಲ್ಲಿ ಬರ್ತದ ಆಂಟಿ. ಸುಂದರ ಗಿಂಡರ ಏನು ಮಾಡ್ತಾರೆ? ಏನು ವಂಶಕ್ಕೆ ಬೇಕೇ? ಹೇಳಿ ಆಂಟಿ, ಈ ಟಿ ಶರ್ಟಿನ ನಿಖರವಾದ ಬೆಲೆ 70 ರೂಪಾಯಿ 20 ರೂಪಾಯಿ ಅಂದ್ಬಿಟ್ಟಿನ ಆಮೇಲೆ ಅವನು ಅಷ್ಟೇ. ಆಮೇಲೆ 4,000 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಲಾಗಲ್ಲಿ ನೋಡಿದ್ದೀನಿ. ನಿಮ್ಗೆ ಅಷ್ಟಿಗೆ ಕಡಿಮೆ ಮಾಡಲ್ಲ ಬಿಡು. ಇಲ್ಲ, ನೀವು ಕಡಿಮೆನೇ ಮಾಡ್ಬೇಕು, ಯಾಕಂದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಹಂಗಾರೆ 55 ರೂಪಾಯಿ ಅಲ್ಲ? 50 ರೂಪಾಯಿಗೆ 3 ಆಂಟಿ. ತುಂಬಾ ಕಮ್ಮಿ ಹೇಳ್ಬಿಟ್ಟು. ಅದಕ್ಕೆ ನಾನು ಮೊನ್ನೆ ಅದೇ 1000 ರೂಪಾಯಿಗೆ 5 ಟಿ ಶರ್ಟು, ಅದರಲ್ಲಿ ಇದೊಂದು ತಗೊಂಡಿದ್ದು. ನಮ್ಗೆಲ್ಲ ಬಕ್ರ ಮಾಡ್ತಿದ್ದ ನೀನು. ಬಕ್ರ ಮಾಡಿ ನಿನ್ನ ಮತ್ತೆ ಬರೋಗಲ್ಲ ಆಗಲಿ, ಸುಜಿತ್ ಆಗಲಿ, ಇದು 4,000 5 ಲಕ್ಷ. ಲಿಮಿಟೆಡ್ ಎಡಿಷನ್. ಅವ್ನು ಹಾಕಿರೋ ಸ್ಪೆಕ್ಸ್ ಎಷ್ಟು ಗೊತ್ತಾ? ನಿಮ್ಮ ಮಗ ಹಾಕಿರೋ ಸ್ಪೆಕ್ಸು ಅವನು ಬೇರೆ 150 ರೂಪಾಯಿ. ಸಾಗರ್, ಇದು ಟಿ ಶರ್ಟ್ ಬೆಲೆ ನಿಖರವಾದ ಬೆಲೆ. ನೀವೇ ಗೆಸ್ ಮಾಡಿ, ಆಂಟಿ ಹತ್ರ ಕೇಳ್ಬೇಡ್ರಿ. ಸಾಗರ್, ನಾನು ಹೇಳಿದ್ದು ಟಿ ಶರ್ಟ್ ನಿಖರವಾದ ಬೆಲೆ, ನಿಮ್ಮ ನಿಕ್ಕರ್ ಬೆಲೆ ಅಲ್ಲ. ನಿಖರವಾದ ಬೆಲೆ ಬಂದು somewhere around 3.5 bucks. 3.5k bucks. 3.5k bucks. ಏನಪ್ಪ ಪಾಪಿ ಬಾಯಲ್ಲಿ ಭಗವದ್ಗೀತೆ ಬರ್ತದೆ. ಚಾಂಚಲಿ ಬಿಡು, ಕನ್ನಡ ಮಾತಾಡು ಮಗ. ಅವಾಗಿಂದ ನಿಮ್ಗೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ. ಹೌದು ಮಗ, ನಾನು ಕೇಳಿಸಿದೆಲ್ಲ ಇಂಗ್ಲೀಷ್. ಮೊದಲೇದ one raspberry and one Jivera Exotica. Okay, apart from that, I want one Penua chocolate. Guys, ಎಲ್ಲ ಸಭೆ ಕೂತಿರೋದು ನೋಡಿ, ಹೆಂಗೆ ಕೂತವ್ರೆ. ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡಪ್ಪ ತಂಡಗಳನ್ನೇ ಚಂಡಾಡಬಲ್ಲೆ, ದಂಡು ದಾಳಿಗಳಿಗೆ ಮಂಡನಾಯಕನಾದ, ಗಂಡೆದೆಯ ಗಂಡರ ಗಂಡನಾದ ನಾನು ಪ್ರಚಂಡ ರಾವಣ. ಪ್ರಚಂಡ ರಾವಣ. ಆಂಟಿ ಸ್ಟೇಟಸ್ ಅದಕ್ಕೆ ಸೈಲೆಂಟ್ ಹಾಕ್ತೀವಿ. ಹಂಗೆ. ಗೈಸ್, ಬಾಯ್ಸ್ ಎಲ್ಲ ನೋಡಿ ಫೋಟೋ ಶೂಟ್ ಮಾಡ್ತಾ ಇರೋದು. ನೀವು ಬರೀ ತೂತಲ್ಲೇ ಇರ್ತಾನೆ ಕೇಳ್ತಾ. ಹೇಯ್ ಸಾಗರ್, ಹೊಟ್ಟೆ ಬಿಡು, ಪ್ರಾಣಾಯಾಮ ಬೇಡ. ಪ್ರಾಣಾಯಾಮ ಮಾಡ್ತಿದ್ಯಾ? ಪ್ರಾಣ ಹೊಂಟೋಗುತ್ತೆ ಕಣ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು. ಇವಾಗ ಇದು ನೋಡು, ಚೆನ್ನಾಗಿ ಬಂದಿರುತ್ತೆ. ಹಾಂ, ಸ್ಟೇಟಸ್ ಹಾಕೋತಾನೆ, ಪೋಸ್ಟ್ ಹಾಕಲ್ಲ ಮಚ್ಚ. ಹೆಡ್ ಸ್ಪೇಸ್ ಇಲ್ಲ ಮಚ್ಚ. ಕುತ್ಕೊಂಡು ಹೆಂಗೆ ಮಾತಾಡ್ತಾರೆ. ಹೂವಾಗಿ ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ, ಗಿಡ ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಹಾಂ, ಎಲ್ಲಿ ಬಂದ್ರು ಈ ಲೇಡೀಸ್ ಈ ಬುದ್ಧಿ ಬಿಡಲ್ಲ. ಹಾಂ, ಇವಾಗ ಅದನ್ನ ತೊಗೊಂಡೋಗಿ ಗಿಡ ಹಾಕಿ ಅದರಲ್ಲಿ ಕಾಂಗ್ರೆಸ್ ಸತ್ತೆ ಥರ ಮಾಡ್ಬಿಡೋದು ದೊಡ್ಡದಾಗಿ. ಓ, ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಹಾಂ, ಇವಳೊಬ್ಳು ಬಾಕಿ ಇದ್ಲು. ಓಕೆ ಗೈಸ್, ಪಿಕ್ನಿಕ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದೀವಿ. ಇವತ್ತು ಒಳ್ಳೆ ಪಿಕ್ನಿಕ್ ಆಯ್ತು, ಎಲ್ಲರದು ಫ್ಯಾಮಿಲಿ ಪಿಕ್ನಿಕ್ ನೆಕ್ಸ್ಟ್ ಲೆವೆಲ್. ಹಳೆ ಮನೆಯಲ್ಲೆಲ್ಲ ತಿನ್ಕೊಂಡು ಇವಾಗ ವಾಪಸ್ಸು ಹೊಸ ಮನೆ ಕಡೆ ಹೋಗ್ತಾ ಇದೀವಿ, ಬೆಂಗಳೂರು ಕಡೆ. ಸೊ ಬನ್ನಿ. ಬೆಳಗ್ಗೆಯಿಂದ ಆಂಟಿ ನಮ್ಮನ್ನ ಎಂಟರ್ಟೈನ್ ಮಾಡಿ ಇವಾಗ ಹೋಗ್ತಾ ಇದ್ದಾರೆ, ನನ್ನ ಬಿಟ್ಟು ಬೇಜಾರಾಗ್ತಾ ಇದೆ ನನಗೆ. ಹಾಂ, ನಾನು ಹೋಗಲ್ಲ ಓಡಿಸ್ತಾ ಇದ್ದಾರೆ ಮಕ್ಕಳು, ಹೋಗಲ್ಲ. ಸರಿ ಆಂಟಿ, ಇನ್ನೊಂದ್ಸರಿ ಸಿಗೋಣ. ಬಾಯ್ ಬಾಯ್ ಆಂಟಿ. ಬಾಯ್. ಓಕೆ ಗೈಸ್, ಅಂತೂ ಇಂತೂ ಎಲ್ಲರನ್ನೂ ಮನೆಗೆ ಕಳಿಸಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒರಯನ್ ಮಾಲ್ಗೆ. ಸೊ ಇಲ್ಲಿ ಒಂದು ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಸೊ ಬನ್ನಿ ಹೋಗೋಣ. ಲೇಟ್ ಆಗ್ಬಿಟ್ಟಿದೆ ಪಾಪ, ಅವ್ರು ಕಾಯ್ತಾ ಇದ್ದಾರೆ. ತೋರ್ಸಪ್ಪ. ಅದು ಲ್ಯಾಗೋ ಎಗ್ ಲ್ಯಾಗೇಜ್.
ಓಕೆ ಗೈಸ್, ಮೀಟಿಂಗ್ ಎಲ್ಲ ಮುಗಿಸಿ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ಒಳ್ಳೆ ಕ್ಲೈಂಟ್ಸು, ಈ ಥರನೇ ಕ್ಲೈಂಟ್ಸ್ ಸಿಕ್ಕಲಿ. ನಮಗೆ ಫ್ರೀಡಮ್ ಆಫ್ ಆ್ಯಕ್ಷನ್ ಕೊಟ್ಟರೆ ಏನು ಬೇಕಾದ್ರೂ ಕ್ರಿಯೇಟಿವಿಟಿ ಮಾಡ್ಬೋದು ಗೈಸ್. ಆ್ಯಂಡ್ ಆ ಥರ ಕ್ಲೈಂಟ್ ಸಿಕ್ಕಿದ್ರೆ ಇನ್ನೇನು ಹೆವೆನ್ ಸಿಕ್ದಂಗೆ. ಸೊ ಬನ್ನಿ, ಇವಾಗ ನಮ್ಮ ಶಿಷ್ಯಕೋಟಿ ಸುಹಾಗ್ ಅವರು ಬರ್ತಾ ಇದ್ದಾರೆ. ನಾವು ಫಿಲಮ್ ಹೋಗೋಣ ಅಂತ ಅಂದ್ಕೊಂಡ್ವಿ ಗೈಸ್, ಆದರೆ ಬ್ಯಾಕ್ ಟು ಬ್ಯಾಕ್ 48 hours ಆಗಿದೆ ಮಲ್ಗೆ. ಏನು ಮಾಡ್ತೀರಾ, ಇವಾಗ ಫಿಲಮ್ಗೆ ಹೋಗ್ಬಿಟ್ರೆ ಫಿಲಮಲ್ಲಿ ಮಲ್ಕೊಂಬಿಟ್ರೆ ಅಂತ ಭಯ. ಬಟ್ ಇನ್ನೊಂದೇನೆಂದರೆ ಫ್ಯಾಕ್ಟು, ಎಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ. ಒಂದೇ ಒಂದು ಟಿಕೆಟು ಸಿಗ್ತಾ ಇಲ್ಲ. ಸಾಗರಣ POP ಹಾಕ್ಸೇ ಇಲ್ಲ, ಆ ಕೈ ಹೋಗ್ಬಿಡ್ತದು ಫಿಕ್ಸ್ 100%. POP ಹಾಕ್ಸಕ್ಕೆ ಹೋಗೋಣ ಬನ್ನಿ. ಓಕೆ ಗೈಸ್, ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ದಿನ ಅಂತೂ ಒನ್ ಆಫ್ ದ ಬೆಸ್ಟ್ ಡೇ ಅಂತ ಅನ್ಕೊಳ್ಳಿ. ಯಾಕಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ನಗಿದ್ವಿ, ಒಳ್ಳೆ ದರ್ಶನ ಆಯಿತು, ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ನಾನಂತೂ ಲೀವ್ ದ ಮೂಮೆಂಟಲ್ಲಿ ಎಷ್ಟೊಂದು ವಿಷಯಗಳನ್ನ ವ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ. ಕ್ಯಾಮ್ರಾ ಇದೆ, ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಮರ್ತೋಗಿದೆ. ಆ ಥರ ಎಂಜಾಯ್ ಮಾಡಿದ್ವಿ ಇವತ್ತಂತೂ. ಆ್ಯಂಡ್ ಎಲ್ರಿಗೂ ಖುಷಿ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಕಳೆದ 2 ದಿನಗಳಿಂದ ವ್ಲಾಗ್ ಬರ್ದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ ಗೈಸ್. ಯಾಕಂದರೆ 48 hours ಪ್ಲಸ್ ಆಗಿಬಿಟ್ಟಿತ್ತು ನಾನು ನಿದ್ದೆ ಮಾಡಿ. ಆ್ಯಂಡ್ ನಿದ್ದೆ ಮಾಡಲೇಬೇಕಾಗಿತ್ತು. ನಿದ್ದೆ ಮಾಡಿದ್ರೇ ನೆಕ್ಸ್ಟ್ ವ್ಲಾಗ್ಗೆ ನಾನು ರೆಡಿ ಆಗೋದು. ನೆಕ್ಸ್ಟ್ ವ್ಲಾಗ್ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಡೇ ವಿತ್ ಮೈ ಸಬ್ಸ್ಕ್ರೈಬರ್ಸ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ಸಂಡೇ ಅನೌನ್ಸ್ ಮಾಡಿದ್ದೀನಿ, ಟೈಮ್ ಅನೌನ್ಸ್ ಮಾಡಿದ್ದೀನಿ. ಯಾರ್ಯಾರು ಲಕ್ಕಿ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರನ್ನೆಲ್ಲ ಒಂದು ಗ್ರೂಪ್ಗೆ ಆ್ಯಡ್ ಮಾಡಿ ಅಲ್ಲಿ ಲೊಕೇಶನ್ ಎಲ್ಲ ಹಾಕಿದ್ದೀನಿ. ಆದಷ್ಟು ಬೇಗ ಆನ್ ಟೈಮ್ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಂಗಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.